ಹೇಳಿ. ಇದು ಆಗಿನ ಸೋಫಾ. ಹಾಂ ನಡೀಲಿ ಸರ್, ಹೀಗೆ ಬನ್ನಿ. ಗುಹೆಗೆ ಇದು ಸೆಕೆಂಡ್ ಎಂಟ್ರೆನ್ಸು ಸರ್. ಫಸ್ಟ್ ಎಂಟ್ರೆನ್ಸು ನಂದಿ ದ್ವಾರ, ಇದಕ್ಕೆ ಗಜದ್ವಾರ ಅಥವಾ ಗಣೇಶನ ಬಾಗಿಲು ಅಂತ ಪ್ರಸಿದ್ಧಿ ಇದೆ. ಆದರೆ ಈ ಗುಹೆ ಕೇವ್ ನಿರ್ಮಾಣ ಆಗಿರೋದು ಏಕಶಿಲೆ ಬಂಡೆ ಸರ್. ಒಂದೇ ಬಂಡೆ ಕೆಳಭಾಗದಲ್ಲಿ ಕಟ್ಟಿರೋದು. ಹುಷಾರಾಗಿಲ್ಲ, 6 ಮೆಟ್ಲಿದೆ, ಹುಷಾರಾಗಿಲ್ಲ. ತಲೆ ಬಗ್ಸಿ. ಹುಷಾರ್ ಸರ್. ಅದಕ್ಕೆ ಟಾರ್ಚ್ ಕೆಳಗೆ ಬಿಡ್ಬೇಕು ನೀವು ಸರ್. ಇದು ಆನೆ ಇದೆ ನೋಡಿ, ಹಾಗಾಗಿ ಇದಕ್ಕೆ ಗಜ ಎಂಟ್ರೆನ್ಸ್ ಸರ್. ಮೇಲೆ ಟಾಪಲ್ಲಿ ಕಾಣುತ್ತಲ್ಲ, ಒಂದೇ ಬಂಡೆ ಇದು. ಒಂದು ಬಂಡೆ ಕೆಳಗಡೆ ಗುಹೆ. ಇದೆಲ್ಲ 4th ಸೆಂಚುರಿ ಕದಂಬರ ಆಳ್ವಿಕೆಯಲ್ಲಿ ಕಟ್ಟಿರೋದು. ಮಯೂರವರ್ಮನ ಕಾಲದಲ್ಲಿ ಗುಹೆ ನಿರ್ಮಾಣ. ಆ ಕಾಲದಲ್ಲಿ ಇದು ಏನಕ್ಕೆ ಯೂಸ್ ಆಗ್ತಿತ್ತು ಅಂದರೆ, ಇದು ಒಂದು ಓಲ್ಡ್ ಗುರುಕುಲ, ಎಜುಕೇಷನ್ ಸೆಂಟರ್. ಇದು ಹಂತವಾಗಿ ನಮ್ಮ ನಾಯಕರ ಆಳ್ವಿಕೆಯಲ್ಲಿ ಇಲ್ಲಿ ಸ್ವಾಮೀಜಿಗಳು ಬರ್ತಾರೆ. ಅವ್ರ ಹೆಸರು ಪರದೇಶಪ್ಪ ಸ್ವಾಮೀಜಿಗಳು ಅಂತ. ಅವರು ಮೂಲ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಅಂಕಲಗಿ ಎಂಬ ಗ್ರಾಮದಿಂದ ಬರ್ತಾರೆ. ಹಾಗಾಗಿ ಇದಕ್ಕೆ ಅಂಕಲಗಿ ಮಠ ಅಂತ ಪ್ರಸಿದ್ಧಿ. ಅವ್ರ ಕಾಲದಲ್ಲಿ ಇದೆಲ್ಲ ರಾಜಗುರುಗಳ ಆಶ್ರಮ. ಕೆಲವೊಂದು ಯುದ್ಧಗಳ ಸಮಯದಲ್ಲಿ ರಾಜರ ಕುಟುಂಬಗಳನ್ನ ತಂದಿಲ್ಲಿ ಸೇಫ್ ಆಗಿಡೋರು. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಸೀಕ್ರೆಟ್ ಮೀಟಿಂಗ್ ಮಾಡುವಂಥ ಜಾಗಗಳು ಇವೆಲ್ಲ. ಇದು ಒಂಥರ ಮಿಲಿಟರಿಗಳಲ್ಲಿ ಬಂಕರ್ ಸಿಸ್ಟಮ್ ಸೇಫ್ಟಿಗೆ ಮಾಡ್ಕೊಂಡಿರೋದು ಸರ್ ಇದು. ಇಲ್ಲಿಂದ ಆ ಕಾಲದಲ್ಲಿ ಕೆಲವೊಂದು ಸ್ಥಳಗಳಿಗೆ ಸುರಂಗ ಟನಲ್ ಇತ್ತು, ಈಗೆಲ್ಲ ಮುಚ್ಚೋಗಿದೆ. ಹುಷಾರಾಗಿಳಿರಿ. निदान बी केयरफुल. टार्च ಕೊಡಪ್ಪ. ಟಾರ್ಚ್ ಬೇಕು. ಇದರ ಮೇಲೆ ಯಾರು ಇಲ್ಲ ಸರ್. ಇದು ಸ್ವಾಮೀಜಿಗಳು ಜಪದ ಕಟ್ಟೆ, ಧ್ಯಾನ ಪೀಠ ಸರ್. ಈ ಕಟ್ಟೆ ಇದೆಯಲ್ಲ, ಪೂಜೆ ಐಟಮ್ ಇಡ್ಲಿಕ್ಕೆ ಓಲ್ಡ್ ಸ್ಟ್ಯಾಂಡ್ ನೋಡಿ. ಅವರು ಡೈಲಿ ಸರ್ ಶಿವಪೂಜೆ ಶಿವ ಧ್ಯಾನ ಮಾಡಲಿಕ್ಕೆ. ಹಾಗೆಲ್ಲ ಕರೆಂಟ್ ಇಲ್ಲ ಸರ್. ನೋಡಿ ಗುಹೆ ತುಂಬ ಈ ಥರ ದೀಪದ ಗುಡನ್ನ ನೋಡ್ತಾರೆ. ಆದರೆ ಈ ಗುಹೆಯ ಒಂದು ವಿಶೇಷತೆ ಏನಂದರೆ, ಯಾರಾದರೂ ಹೊರಗಡೆಯಿಂದ ಒಳಗಡೆ ಬಂದರೆ ಎಲ್ಲ ಕನ್ಫ್ಯೂಸ್ ಡೋರ್ಗಳಿದಾವೆ ಸರ್. ನೋಡಿ ಇಲ್ಲೊಂದು ಬಾಗಿಲಿದೆ ಎಂಟ್ರೆನ್ಸು, ನೆಕ್ಸ್ಟು ಸರ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಈ ಥರ ಸ್ಟಾರ್ಟ್ ಆಗುತ್ತೆ ಬನ್ನಿ. ತಲೆ ಬಗ್ಗಿಸ್ಕೊಂಡ್ಬನ್ನಿ. ಸ್ವಾಮೀಜಿಗಳು ಸ್ನಾನಗೃಹ ಸರ್ ಇದು. ನೋಡಿ ಇದು ನೀರಿನ ತೊಟ್ಟಿ ಸರ್. ಇದು ಬಾತ್ ಟಬ್ ಸರ್. ಆಗಿನ ಪೈಪ್ ಲೈನ್ ಇದೆ ನೀರು ಬರಲಿಕ್ಕೆ ಸರ್. ಆ ಟೈಮಲ್ಲಿ ಔಟ್ ಸೈಡ್ ಒಂದು ಕಲ್ಲಿನ ತೊಟ್ಟಿ ಸರ್, ಒಂದು ಸಿಂಟೆಕ್ಸ್ ತರ. ಸ್ವಾಮೀಜಿ ಅಸಿಸ್ಟೆಂಟ್ಗಳು ಕೆಳಗಡೆ ಲೇಕಿಂದ ಹೋಗಿ ನೀರು ತಂದು ಮೇಲ್ಗಡೆ ತೊಟ್ಟಿ ಫುಲ್ ಆದ್ರೆ ಆ ತೊಟ್ಟಿಯಿಂದ ಈ ತೊಟ್ಟಿ ಕನೆಕ್ಟ್. ಸ್ನಾನ ಆದ್ಮೇಲೆ ಇಲ್ಲಿ ಯೋಗ ನಿದ್ರೆ ಮಾಡಲಿಕ್ಕೆ ಓಲ್ಡ್ ಕಾಟು ಸರ್. ನೋಡಿ ದಿನ ಸಮೇತ ಮಂಚದ ಕಟ್ಟೆ ಇದೆ. ಈ ರೂಮಲ್ಲೂ ಸಹ ದೀಪದ ಗುಡನ್ನ ನೋಡ್ಬೋದು. ಈ ರೂಮಲ್ಲಿ ಒಂದು 3 ಡೋರ್ ಇದೆ ನೋಡಿ, 1 2 3 ಈ ತರ ಕನ್ಫ್ಯೂಸ್ ಇದೆ ಸರ್. ಅಂದ್ರೆ ಇದು ನೋಡಿ, ಈ ಭಾಗದಲ್ಲಿ ಹೂವಿನ ಚಿತ್ರ ಇದೆ, ಫ್ಲವರ್ ಇದೆ ಸರ್ ಈ ಡೋರಲ್ಲಿ. ಇಲ್ಲೇ ಗಂಟೆ ಇದೆ, ಬೆಲ್ಲು ಡಿಸೈನ್ ಇದೆ. ಅಂದ್ರೆ ಇಲ್ಲಿ ಟಾರ್ಚ್ ಆಫ್ ಆದ್ರೆ ಸರ್ ಏನು ಕಾಣಲ್ಲ, ಪೂರಾ ಪಿಚ್ಚಿನ ಡಾರ್ಕ್. ಆ ಟೈಮಲ್ಲಿ ಎಮರ್ಜೆನ್ಸಿಯಲ್ಲಿ ಓಡಾಡ್ಬೇಕಲ್ಲ ಅವ್ರುಗಳಿಗೆ ಸಿಂಬಲ್. ಪ್ರತಿಯೊಂದು ಡಿಸೈನ್ ನ ಟಚ್ ಮಾಡಿ ಫೀಲ್ ಮಾಡಿ ಹೋಗ್ಬೇಕು ಎಲ್ಲ. ಆಗಿನ ಪ್ಲಾನಿಂಗ್ ಇವು. ಇದೆಲ್ಲ ಓಲ್ಡ್ ಗಾರೆ ಮಾರ್ಟರ್. ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್. ಇದು ಎಲ್ಲ ಗ್ಲಾಸ್ ಫಿನಿಶಿಂಗ್ ಇದೆ ಸರ್. ಸ್ವಾಮೀಜಿಗಳು ಲೈಬ್ರರಿ ರೂಮ್ ಸರ್ ಇದು. ನೆಕ್ಸ್ಟ್ ಅವರುಗಳು ಧ್ಯಾನ ನೈಸ್ ರೀ ಸರ್. ಇದು ಓಲ್ಡ್ ಪೇಂಟಿಂಗ್ ಸರ್. ಇದು ವಿಭೂತಿ ಸ್ಟ್ಯಾಂಡ್ ಸರ್. ಇದರಲ್ಲಿ ವಿಭೂತಿ ಇಡೋದು. ಪೇಂಟಿಂಗ್ ಇತ್ತು ಆಗಿನ ನ್ಯಾಚುರಲ್ ಪೇಂಟಿಂಗ್ಸ್ ವಾಟರ್ ಕಲರ್ ಉಳಿದಿದೆ ಸರ್.
ಈ ರೂಮಲ್ಲಿ ಒಂದು 4 ಎಂಟ್ರೆನ್ಸ್ ಬರುತ್ತೆ. 1 2 3 4 ಕನ್ಫ್ಯೂಸ್. ಸರಿ ಬನ್ನಿ, ಎಲ್ಲ ಬಗ್ಗಿಸ್ಕೊಂಡ್ಬನ್ನಿ. ಸರಿ ಈಗ ಬನ್ನಿ ಸರ್, ತಲೆ ಹುಷಾರಿಲ್ಲ. ಬನ್ನಿ. ಆರಾಮ್ಸೆ ಬನ್ನಿ. ನಿಧಾನ ಬನ್ನಿ ಸರ್, ಏನು ತೊಂದರೆ ಇಲ್ಲ, ಆರಾಮ್ಸೆ. ಇದು ಪಲ್ಲಕ್ಕಿ ಅಂತ ಸರ್, ನೋಡಿ ಕೆಳಗಡೆ ಪಲ್ಲಕ್ಕಿ ಸ್ಟ್ಯಾಂಡ್ ಇದೆ, ಫಿಕ್ಸ್ ಪಲ್ಲಕ್ಕಿ ಸರ್. ಇದು ಸ್ಪೆಷಲ್ ಡೇಯಲ್ಲಿ ಸ್ವಾಮೀಜಿಗಳು ಪೀಠಾರೋಹಣ, ಅವ್ರದ್ದು ಹೊರಗಡೆ ಪಬ್ಲಿಕ್ ಅವ್ರ ದರ್ಶನ ಪಡೀಲಿಕ್ಕೆ ಸರ್ ಬ್ಯಾಕ್ ಸೈಡಲ್ಲಿ ಬಾಗಿಲಿತ್ತು ಸರ್, ಎಂಟ್ರಿ ಈ ಗ್ರಿಲ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಪಬ್ಲಿಕ್ ಬರಬೇಕು, ಸ್ವಾಮೀಜಿಗಳು ದರ್ಶನ ತಗೊಂಡು ಹೋಗ್ಬೇಕು. ಇಲ್ಲ ಮೆಟ್ಲಿದೆ ಸರ್, ಹುಷಾರಿ, ನಸಿ ಇದೆ, ಮಳೆ ನೀರಿದೆ ಸರ್. ನೋಡಿ ಇಲ್ಲೂ ಪೇಂಟಿಂಗ್ ನೋಡ್ತೀರಾ ಸರ್? ಅಲ್ಲ, ಇಟ್ಸ್ ಸೋ ನೈಸ್ ರೀ. ಎಲ್ಲ ಹೋಗ್ಬಿಟ್ಟಿದೆ. ಹ್ಞೂ ಸರ್, ಕೆಳಗಡೆ ನೋಡಿ ಎಲ್ಲ ರೆಡ್ ಕಲರು, ಮೇಲೆ ಗ್ರೀನ್ ಕಲರು, ಅಲ್ಲಲ್ಲೇ ಸರ್ ಈ ಥರ ಪೇಂಟಿಂಗ್ ಇತ್ತು. ಎಲ್ಲ ಆಗಿನ ಗಾರೆಯಿಂದ ಮಾಡಿರೋ ಪೇಂಟಿಂಗ್ಸು ಸರ್. ಇದು ಆಗಿನ ವೀರಭದ್ರೇಶ್ವರ ಸ್ವಾಮಿ ಶಿವ ಟೆಂಪಲ್ಲು, ಮೂರ್ತಿಗಳೆಲ್ಲ ಭಿನ್ನ ಆಗಿದೆ. ಈಗ ಪೂಜೆ ಇಲ್ಲ, ಇಲ್ಲ ಮಳೆ ನೀರಿದೆ. ನೀವು ಈಗ ಖಾಲಿ ಇತ್ತು, ಈಗ ಬನ್ನಿ ಸರ್, ನಿಧಾನ ಬನ್ನಿ. ಇಲ್ಲ ತಲೆ ಬಗ್ಗಿಸ್ಕೊಂಡ್ಬಂದು ಸರ್, ಕೂತ್ಕೊಳ್ಳಿ ಸರ್. ಇಲ್ಲ ಸ್ವಾಮೀಜಿ ಅವರ ಬೆಡ್ರೂಮ್, ಇದು ಕಾಟು ಸರ್ ಅವ್ರದ್ದು. ಅವ್ರು ಎದ್ಬಿಟ್ರೆ ಬಂಡೆ ತಲೆಗೆ ಟಚ್ ಆಗುತ್ತಲ್ಲ ಸರ್. ನೋಡಿ ಮೇಲೆ ಟಾಪ್ ಕಟಿಂಗ್ಸ್ ಆಗಿದೆ ಡುಮ್ ಥರ. ಪಕ್ಕದಲ್ಲೇ 2 ಕಟ್ಟೆಗಳಿದೆಯಲ್ಲ, ಅವರ ವಸ್ತುಗಳು ಇಡ್ಲಿಕ್ಕೆ ಆಗಿನ ಶೆಲ್ಫು ಸರ್. ಎಲ್ಲ ಭಾಗದಲ್ಲೂ ದೀಪ ನೋಡ್ರಿ. ಗುಹೆಗೆ ಇದು 3rd ಗೇಟ್ ಸರ್, ಎಮರ್ಜೆನ್ಸಿ ಎಕ್ಸಿಟ್, ಲಯನ್ ಎಂಟ್ರೆನ್ಸ್ ಅಂತ, ಸಿಂಹದ್ವಾರ ಅಂತ ಪ್ರಸಿದ್ಧಿ. ಈಗ ನಾವು ಇಲ್ಲಿ ಕೂತ್ಕೊಂಡು ಇಳಿಬೇಕು, ನಿಧಾನಕ್ಕೆ ಇಳಿಬೇಕು ನೀವು. ನಾನು ಕೆಳಗೆ ಹೋಗಿ ಇಳಿದು